ನಮಸ್ಕಾರ ಎಲ್ಲರಿಗೂ ಮಾಮೀಸ್ ಅಡ್ಡಾಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಮ್ಮಿ ಟಮ್ಮಿ ಸ್ಪೆಷಲ್ ಫಿಶ್ ಫ್ರೈ ಈ ವಿಂಟರ್ಗೆ ಸಖತ್ ಟೇಸ್ಟಿಯಾಗಿ ಹಾಗೆ ಖಾರವಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುವಂಥ ಒಂದು ರೆಸಿಪಿ. ಬಹಳ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಈ ಫಿಶ್ ಫ್ರೈನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಎಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ. ಮೊದಲು ನಾವು ಫಿಶ್ನ ನೀಟಾಗಿ ವಾಶ್ ಮಾಡಿ ತೊಳೆದು ಇಟ್ಕೊಂಡಿದ್ದೀವಿ. ಇಲ್ಲಿ ನಾವು ಫಿಶ್ ಫ್ರೈ ಆ್ಯಂಡ್ ಕಬಾಬ್ ಪೌಡರ್ನ ಯೂಸ್ ಮಾಡ್ತಾ ಇದ್ವಿ. ಮೊದಲು ಒಂದು ಬೌಲಿಗೆ 1 ಸ್ಪೂನಷ್ಟು ಖಾರದ ಪುಡಿ, ಹಾಗೆ 1.5 ಸ್ಪೂನಷ್ಟು ತೇಜು ಕಬಾಬ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದರ ಜೊತೆ ನಾವು ತಗೊಂಡಿದ್ದಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1.5 ಸ್ಪೂನಷ್ಟು ಹಾಕಿ ನೀಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಸು ನಿಂಬೆಹಣ್ಣಿನ ರಸದ ಜೊತೆ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ಳಿ. ಮೈಲ್ಡ್ ಸ್ಪೈಸಿ ತಿನ್ನೋರಾಗಿರೋದ್ರಿಂದ ನಾವು 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀವಿ. ನೀವು ನಿಮ್ಮ ಟೇಸ್ಟಿಗೆ ತಕ್ಕಂತೆ ಯೂಸ್ ಮಾಡ್ಕೋಬೋದು. ಮಿಕ್ಸ್ಚರ್ ಕನ್ಸಿಸ್ಟೆನ್ಸಿ ತುಂಬ ತೆಳ್ಳಗಿಲ್ಲದೆ ಇರೋ ಥರ ನೋಡ್ಕೊಳ್ಳಿ. 1 ಸ್ಪೂನ್ ಸಹಾಯದಿಂದ ಅಥವಾ ಕೈಯಲ್ಲೇ ಎಲ್ಲ ಫಿಶ್ ಮೇಲೂ ಈ ಮಿಕ್ಸ್ಚರ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ನಾವು ಇದನ್ನು 15 to 30 ಮಿನಿಟ್ಸ್ ಮ್ಯಾರಿನೇಟ್ ಆಗೋದಕ್ಕೋಸ್ಕರ ಫ್ರಿಡ್ಜ್ನಲ್ಲಿ ಇಡಬೇಕು. ಫಿಶ್ ಲವರ್ಸ್ಗೆ ಇದೊಂದು ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ ಅಂದರೆ ತಪ್ಪಾಗಲ್ಲ. ಬ್ಯಾಚುಲರ್ಸ್ ಕೂಡ ಇದನ್ನು ಟ್ರೈ ಮಾಡ್ಬೋದು. ಫಿಶ್ ತಿನ್ನೋದ್ರಿಂದ ಬಹಳ ಉಪಯೋಗ ಇದೆ, ಅದರಲ್ಲೂ ಎಸ್ಪೆಷಲಿ ಕಣ್ಣಿಗೆ ಬಹಳ ಒಳ್ಳೆಯದು. ಇನ್ನು ಇದನ್ನು ತವಾ ಫ್ರೈ ಕೂಡ ಮಾಡ್ಬೋದು ಅಥವಾ ಡೀಪ್ ಫ್ರೈ ಕೂಡ ಮಾಡ್ಬೋದು. ನಾವಿಲ್ಲಿ ಫಸ್ಟ್ಗೆ ಡೀಪ್ ಫ್ರೈ ಮಾಡ್ತಿದ್ದೀವಿ. ಡೀಪ್ ಫ್ರೈ ಮಾಡೋದೇ ಆದರೂ ಎಣ್ಣೆನ ತುಂಬ ಹೈ ಫ್ಲೇಮಲ್ಲಿ ತುಂಬ ಕಾಯೋದಕ್ಕೆ ಬಿಡಬೇಡಿ. ಎಲ್ಲ ಫಿಶ್ನೂ ಒಟ್ಟಿಗೆ ಹಾಕಬೇಡಿ, ಒಂದೊಂದಾಗಿ ಹಾಕಿ ಅದನ್ನು 5 to 7 ಮಿನಿಟ್ಸು ನೀಟಾಗಿ ಎರಡೂ ಸೈಡು ಫ್ರೈ ಆಗೋ ಥರ ನೋಡ್ಕೊಳ್ಳಿ. ಕ್ರಿಸ್ಪಿ ಕನ್ಸಿಸ್ಟೆನ್ಸಿ ಬಂದಿದೆ, ಫ್ರೈ ಆಗಿದೆ ಅಂದಾಗ ಫಿಶ್ ಫ್ರೈ ರೆಡಿಯಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.